ಎನ್ಡಿಎ ಮೈತ್ರಿ ಪಕ್ಷದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು 2,500ಕ್ಕೂ ಹೆಚ್ಚು ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡಿ ಇಂದು ದೇಶ ಬಿಟ್ಟು ಪಲಾವಾಗಿದ್ದಾರೆ. ಮಹಿಳೆಯರ ರಕ್ಷಣೆಗೆ ನಿಲ್ಲಬೇಕಾದ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ಮೋದಿ ಅವರು ಸಂತ್ರಸ್ತರಿಗೆ ಸಾಂತ್ವನ ತಿಳಿಸದೆ ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನಕ್ಕೆ ಶರಣಾಗಿರುವುದು ಪರೋಕ್ಷವಾಗಿ ಆರೋಪಿಗಳ ಬೆಂಬಲಕ್ಕೆ ನಿಂತಿದ್ದಾರೆ ಎಂಬ ಅನುಮಾನ ಮೂಡುತ್ತಿದೆ ಎಂದು ಕೆಪಿಸಿಸಿ ಅಲ್ಪಸಂಖ್ಯಾತ ವರ್ಗ ರಾಜ್ಯ ಉಪಾಧ್ಯಕ್ಷ ಸ್ಟಾಗಂಡ್ಲಿ ಕನಿಕ್ರಾಜ್ ಆರೋಪ ಮಾಡಿದರು. ಬಂಗಾರಪೇಟೆ ಪಟ್ಟಣದ ಕಾಂಗ್ರೆಸ್ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜಕಾರಣ ಸೇವೆಗೆ ಸೀಮಿತವಾಗಬೇಕೇ ಹೊರತು ತಮ್ಮ ಸ್ವಾರ್ಥದ ಕಾಮದಾಹಕ್ಕೆ ಬಳಕೆ ಮಾಡಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಅಧಿಕಾರದ ಅಮಲಿನಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ನಡೆಸುವುದು ಸರಿಯೇ ಎಂದು ಗುಡುಗಿದರು. ಹಾಸನದ ಜನತೆ ಇಂತಹ ಕಾಮುಕನಿಗೆ ಮತ ಹಾಕಿ ನೋವು ಅನುಭವಿಸುತ್ತಿದ್ದಾರೆ. ಇಂತಹವರಿಗೆ ತಕ್ಕ ಉತ್ತರ ನೀಡಲು ಕಾಂಗ್ರೆಸ್ ಪಕ್ಷ ಸದಾ ಬದ್ಧವಾಗಿದ್ದು, ನೊಂದವರು ನಮ್ಮ ಜೊತೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಕುಮಾರಸ್ವಾಮಿ ಅವರೇ ಪೆನ್ಡ್ರೈವ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಮಗೆ ಸ್ಪಷ್ಟವಾಗಿ ತಿಳುವಳಿಕೆ ಇತ್ತು. ಯಾಕಂದರೆ ಅನೇಕ ಬಾರಿ ಸದನದಲ್ಲಿ ಕುಮಾರಸ್ವಾಮಿ ಹೇಳ್ತಾ ಇದ್ರು, ನಾನು ಪೆನ್ಡ್ರೈವ್ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು. ಆ ಥರ ಎಲ್ಲ ಪೆನ್ಡ್ರೈವ್ ಕುಮಾರಸ್ವಾಮಿ ಕೊಟ್ಟಿದ್ದಾರಾ ಅನ್ನೋದು ನಮಗೆ ಡೌಟ್ ಇತ್ತು. ಇವತ್ತು ಕುಮಾರಸ್ವಾಮಿ ಏನು ಹೇಳ್ತಾರೆ, ಪೆನ್ಡ್ರೈವ್ ನಾನು ಕೊಟ್ಟಿಲ್ಲ, ಕಾಂಗ್ರೆಸ್ ಪಕ್ಷದವ್ರು ಕೊಟ್ಟರು ಅಂತ. ಕಾಂಗ್ರೆಸ್ ಪಕ್ಷದವ್ರು ಪೆನ್ಡ್ರೈವ್ ಕೊಟ್ಟರಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಪೆನ್ಡ್ರೈವ್ ರೀತಿ ಸಬ್ಜೆಕ್ಟ್ ಏನು, ನೀವು ಅಣ್ಣನ ಮಗ ಎಷ್ಟು ಚೆನ್ನಾಗಿ ಅದರಲ್ಲಿ ಲೈಂಗಿಕ ಒಂದು ಸಬ್ಜೆಕ್ಟಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಅದ್ರ ಬಗ್ಗೆ ತನಿಖೆ ಮಾಡಿಸಿ, ಅದ್ರ ಬಗ್ಗೆ ಆರೋಪನ ನೀವು ಹೇಳಬೇಕು ಅಂತಂದು ಪೆನ್ಡ್ರೈವ್ ಯಾರು ಕೊಟ್ಟರು ಅನ್ನೋದು ನಿಮ್ಗೆ ಅಗತ್ಯನೇ ಇಲ್ಲ. ಎರಡನೇದಾಗಿ SITಯಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ. SIT ಅವರಿಗೆ ತನಿಖೆ ಮಾಡೋದಕ್ಕೆ ಆ ಪೆನ್ಡ್ರೈವ್ ಸೇರಿಸಿದ್ರೆ ಅದು ಮಾತ್ರ ಸಾಕಾಗಿತ್ತು. ಆದರೆ ಇವತ್ತು BJP ಲೀಡರು ಒಬ್ಬರು ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯಾವುದೇ ಒಂದು ಸಬ್ಜೆಕ್ಟ್ SIT ಕೊಟ್ಟಿದ ತಕ್ಷಣ CBI ಕೊಡಬೇಕು ಒತ್ತಡ ಮಾಡೋರು. ಇವತ್ತು ಆ ಒತ್ತಡ ಇಲ್ಲ. BJP ಸರ್ಕಾರದಲ್ಲಿ ಯಾವ ಮುಖಂಡರು ಈ ಸಬ್ಜೆಕ್ಟ್ನ ಈ ಕೇಸ್ನ CBI ಕೊಡಿ ಅಂದ್ಬಿಟ್ಟು ಯಾರು ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅವರು ನಾನು ಈ ಸಂದರ್ಭ ಕೇಳ್ತೀನಿ, ಈ ಸಬ್ಜೆಕ್ಟು ಈ ಕೇಸ್ನ SIT ತನಿಖೆ ಮಾಡ್ತಾ ಇರೋದು ಸರಿಯಾಗಿದೆಯಾ ಅಂತ ಅವರು ಸ್ಪಷ್ಟತೆ ಕೊಡಬೇಕು. ಅನೇಕ ಮೋರ್ 2,000 ಹೆಚ್ಚಿನ ಕುಟುಂಬಗಳು ಇವತ್ತು ಕಷ್ಟದಲ್ಲಿದೆ, ಸಂಕಷ್ಟದಲ್ಲಿದೆ. ಅವರಿಗೆ ಕುಮಾರಸ್ವಾಮಿ ಆಗಲಿ, ರೇವಣ್ಣ ಅವರಾಗಲಿ, ದೇವೇಗೌಡರು ಆಗಲಿ ಅವರು ಸಮಾಧಾನ ಹೇಳ್ತಾರೆ. ಯಾಕೆ ನಾವು ದೇವೇಗೌಡರ ಬಗ್ಗೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದು ನಾವು ಕುಟುಂಬ ಬೇರೆ ಬೇರೆ ಆಗಿದ್ರಿ ಅಂತ ಕುಮಾರಸ್ವಾಮಿ ಹೇಳೋದು. ನಾವು ಕುಟುಂಬ ಬೇರೆ ಆಗಿದ್ರೆ, ರೇವಣ್ಣ ಕುಟುಂಬ ಬೇರೆ ಆಗಿದ್ರೆ ಅಂದ್ಬಿಟ್ಟು. ಕುಟುಂಬ ಬೇರೆ ಆಗಿದ್ರೂ ನಿಮ್ಮ ಪಕ್ಷ ಒಂದೇ. ನೀವು ಯಾವ ಪಕ್ಷದಲ್ಲಿದ್ದೀರಾ? JDS ಪಕ್ಷದಲ್ಲಿದ್ದೀರಾ. MP ಯಾರು? JDS ಪಕ್ಷದವರು. ರೇವಣ್ಣ ಯಾರು? ಎಕ್ಸ್ ಮಿನಿಸ್ಟ್ರು. ರೇವಣ್ಣ ಯಾರ ಮಗ? ದೇವೇಗೌಡರ ಮಗ. ನಾವು ದೇವೇಗೌಡರನ್ನೇ ಕೇಳ್ತೀವಿ, ಕುಮಾರಸ್ವಾಮಿನೇ ಕೇಳ್ತೀವಿ. JDS ಪಕ್ಷದಲ್ಲಿರುವ ಎಲ್ಲ ನಾಯಕರಿಗೂ ನಾವು ಕೇಳ್ತೀವಿ. ಕುಮಾರಸ್ವಾಮಿ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಚಿಲ್ಡ್ರನ್ ಅಂತ ಹೇಳ್ತಾರೆ, 420 ಅಂತ ಹೇಳ್ತಾರೆ. DK ಬ್ರದರ್ಸು ಚಿಲ್ಡ್ರನ್ ಮತ್ತು 420 ಅವರು ಮೊನ್ನೆ ನಾವು ಫ್ರೀ ಕೊಡ್ತಾ ಇದ್ದೀವಿ, ಫ್ರೀ ಗ್ಯಾರಂಟಿ ಕೊಟ್ಟು ಜನರನ್ನ ದಾರಿ ತಪ್ಪಿಸ್ತಾ ಇದೆ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರೇ ನೋಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ದಾರಿ ತಪ್ತಾ ಇದ್ದಾನೆ, ನಿಮ್ಮ ಅಣ್ಣನ ಮಗ ದಾರಿ ತಪ್ತಾ ಇದ್ದಾನೆ, ನಿಮ್ಮ ಅಣ್ಣ ದಾರಿ ತಪ್ತಾ ಇದ್ದಾನೆ, ನಿಮ್ಮ ತಂದೆಯವರು ಇವತ್ತು ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನೀವೇ ಕಾರಣ. BJPಗೆ ಸೇರ್ಕೊಂಡಿದ್ದು ದಾರಿ ತಪ್ಪದಾಗಿದೆ. JDS ಪಕ್ಷ BJP ಸೇರ್ಕೊಂಡಿದೆ ಅಂತಂದರೆ ಅದು ದಾರಿ ತಪ್ಪಿದಾಗಿರೋದು. ಈ ಜನತೆಗೆ, ಕರ್ನಾಟಕ ಜನತೆಯನ್ನು ನೀವು ದಾರಿ ತಪ್ಪಿಸಬೇಡಿ. ಇವತ್ತು 2,000 ಹೆಣ್ಮಕ್ಳು ಭವಿಷ್ಯ ಹಾಳಾಗ್ತಾ ಇದೆ. ಅವ್ರಿಗೆ ದಾರಿ ತಪ್ಪಿದಂಥ ಮಗ ಪ್ರಜ್ವಲ್ ರೇವಣ್ಣ. ಅವರು ದಾರಿ ತಪ್ಪಿದ್ದಕ್ಕೆ ಮುಖ್ಯ ಕಾರಣ, ಮುಖ್ಯ ಆರೋಪಿ ಬಂದು ಪ್ರಜ್ವಲ್ ರೇವಣ್ಣ. A1 A1 ರೇವಣ್ಣ ಅವರಿದ್ದಾರೆ, ನಿಮ್ಮ ಅಣ್ಣ, ಸ್ವಂತ ಒಡಹುಟ್ಟಿದ ಅಣ್ಣ. ಈ ಥರ ಒಂದು ನೀಚ ಕೆಲಸದಲ್ಲಿ ಅವರನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳಿ ಒಳ್ಳೆಯದಾಗುತ್ತೆ. ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಊರಲ್ಲಿಲ್ಲ, ಅವ್ರು ಒಳ್ಳೋದಕ್ಕೆ 7 ದಿನ ಆಗುತ್ತೆ ಅಂತ ಹೇಳಿದ್ರು. ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಅವರೇ, ದಯಮಾಡಿ ನಿಮ್ಮ ಅಣ್ಣನ ಮಗನಿಗೆ ಹೇಳಿ, ನಿಮ್ಮ ಅಣ್ಣನ ಮಗ ನಿಮ್ಮ ಪಕ್ಷದಲ್ಲಿ ಒಬ್ಬ MP ಹೇಳಿ, ಇವತ್ತು ನೈಟೇ ಬಂದ್ಬಿಡಪ್ಪ, ನಿಮ್ಮ ಮೇಲೆ ಏನು ತಪ್ಪಿಲ್ಲಲ್ಲ, ನಿಜಾಂಶ ಹೊರಗೆ ಬರುತ್ತೆ, ಸತ್ಯ ಆಚೆ ಬರುತ್ತೆ ಅಂತ ಪ್ರಜ್ವಲ್ ಎಲ್ಲೋ ಕೂತ್ಕೊಂಡು ಟ್ವಿಟರ್ ಆಗ್ತದೆ. ಇಲ್ಲಿ ಬಂದು ಮಾಡೋಕ್ಕೆ ಹೇಳಿ, ಇಲ್ಲಿ ಬಂದು SIT ಮುಂದೆ ಕುತ್ಕೊಂಡು ನಿಜಾಂಶನ ಜನರಿಗೆ ತಿಳಿಸೋಕ್ಕೆ ಹೇಳಿ, 4 ಜನರಿಗೆ ಅದ್ರ ಬಗ್ಗೆ ಅರಿವು ಇರಲಿ.
ಕುಮಾರಸ್ವಾಮಿ ಅವಾಗ ಹೇಳ್ತಾರೆ ರಿಟರ್ನ್ ರೆಂಟ್ ಕೇಸ್ ಅಂತ. ನಿಮ್ಮ ಅಣ್ಣನ ಮಗ ರಿಟರ್ನ್ ರೆಂಟ್ ಕೇಸ್ ಇವತ್ತು ಹೊಡ್ಬಿಟ್ಟು ಹೋಗ್ಬಿಡಿ ಅವ್ರು ಊರ್ಬಿಟ್ಟು ಹೋದ್ಮೇಲೆ ಮೊನ್ನೆ ಅಶೋಕ್ ಅವ್ರು ಹೇಳ್ತಾರೆ ನೀವೇನು ಕತ್ತೆ ಕಾಯ್ತಾ ಇದ್ದೀರ ಅಂತ. ಆ ಕತ್ತೆ ಓಡೋಗಿದ್ದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಅವರ ಪಕ್ಷದ ಹಿರಿಯ ಮುಖಂಡರು ಕತ್ತೆ ಓಡೋದಕ್ಕೆ ಅವಕಾಶ ಮಾಡಿಕೊಟ್ರು. ನಾವು ಮಾಡ್ಕೊತೀವಿ. ಇವತ್ತು ಹಾಸನ ಜನತೆ ಕುಮಾರಸ್ವಾಮಿ ಅವರಿಗೆ ಭಾಳ ಒಳು ಕೊಟ್ಟಿದ್ದಾರೆ, ಭಾಳ ಮರ್ಯಾದೆ ಇಟ್ಟಿದ್ದಾರೆ. ಆ ಜನತೆಗೆ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರಿಗೆ ಹೋಗಿ ಪತ್ರಿಕಾಗೋಷ್ಠಿ ಮಾಡಲಿ, ಜನರ ಮುಂದೆ ಮಾತಾಡಲಿ. ಮಾಡಿದ್ದಾರೆ ಈ ಒಂದು ವಾರದಿಂದ ಈ ಸುದ್ದಿ ಭಾಳ ಜೋರಾಗಿ ಬರ್ತಾ ಇದೆ. ಏನಂದರೆ ದೊಡ್ಡಗೌಡರು ಮೊಮ್ಮಗ ಪ್ರಜ್ವಲ್ ರೇವಣ್ಣ ಸುಮಾರು 7,000 ಅಧಿಕ ಹೆಣ್ಣು ಮಕ್ಕಳನ್ನ ಲೈಂಗಿಕ ಕಿರುಕುಳ ಕೊಟ್ಟು ಅದನ್ನು ಪೆನ್ ಡ್ರೈವ್ನಲ್ಲಿ ರೆಕಾರ್ಡ್ ಮಾಡಿ ಅವ್ರ ಡ್ರೈವರೇ ಹೇಳಿದ್ದಾರೆ ಇವಾಗ ಕಾರ್ತಿಕ್ ಅಂತ ರೆಕಾರ್ಡ್ ಮಾಡಿ ಟಾರ್ಚರ್ ಕೊಟ್ಟು ಹೊರಗಾಗಿದ್ದಾರೆ. ಅದಕ್ಕೆ ಇವಾಗ ಅಮಿತ್ ಶಾ ಅವರು ನಮ್ಮ ಅಶೋಕ್ ಅವರು ಇಬ್ಬರು ಸಿದ್ದರಾಮಯ್ಯ ಅವರು ಓಡಿಸ್ಬಿಟ್ಟು ಸಿದ್ದರಾಮಯ್ಯ ಓಡಿಸ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಓಡಿಸೋಂಗಿದ್ದರೆ ನೀವು ಇದು ಕೊಡೋದು ವೀಸಾ ಸ್ಟಾಂಪ್ ಆಗೋದೆಲ್ಲ ಸೆಂಟ್ರಲ್ಲಿಂದ ತಾನೆ ನೀವು ಇಳ್ಕೋದಾಗಿದೆ 5 ನಿಮಿಷಗಳು. ನಮ್ಮ ಕಡೆ ಏನಿದೆ ಗೊಬ್ಬರ ಕೊಡಿಸೋದು. ನಮ್ಮ ಭಾರತ ಬಂದುಬಿಟ್ಟು ಸರ್ವ ಜನಾಂಗದ ಶಾಂತಿಯ ತೋಟ, ಅದರಲ್ಲಿ ನಾವೆಲ್ಲ ಬಾಳ್ತಾ ಇದ್ದೀವಿ. ಅದರಲ್ಲಿ ನೀವು BJPಯಲ್ಲಿ ಸೇರಿಕೊಂಡು ನಿಮಗೆ ತಾಕತ್ತು ತುಂಬಿದೆ, ದುಡ್ಡು ಹಣ ಬಲ ಕೋಲ್ಬಲ ಜಾಸ್ತಿಯಾಗಿ ನೀವು ಹೆಣ್ಮಕ್ಳನ್ನ ಬಳಸ್ತಾ ಇದ್ದೀರಿ. ನಿಮಗೆ ಒಳ್ಳೆಯದಾಗೋದಿಲ್ಲ.